ಶುಗರ್ ಫ್ಯಾಕ್ಟರಿ ಮುಂದೆ ರೈತರ ಹೋರಾಟ ಫಲಿಸಿದ ಫಲ. ಟನ್ಗೆ 3,500 ಘೋಷಣೆ ವಿಜಯೋತ್ಸವ. ರಾಜಗೋಡಿ ಹೇಮರಾಜ್ ಶುಗರ್ ಫ್ಯಾಕ್ಟರಿಯ ಮುಂದೆ ಕಳೆದ 2 ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ, ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ಮಹಾರಾಷ್ಟ್ರ ಸ್ವಾಭಿಮಾನಿ ಶೇತಕರಿ ಸಂಘಗಳ ಸಂಯುಕ್ತ ಹೋರಾಟಕ್ಕೆ ಇಂದು ದೊಡ್ಡ ಜಯ ಸಿಕ್ಕಿದೆ. ರೈತ ನಾಯಕರ ನಿರಂತರ ಒತ್ತಾಯದ ಹಿನ್ನೆಲೆ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ನಿಗೆ 3,500 ದರವನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಹಿನ್ನೆಲೆ ರೈತರು ವಿಜಯೋತ್ಸವ ಆಚರಿಸಿದ್ದು. ಹೋರಾಟ ಮಾಡಕತ್ತ ಈ ಫ್ಯಾಕ್ಟರಿಯ ಮಾಲಕ ಮೂರ್ಖ ಯಾರು ಎಂಬಡಿ ನೀ ಏನ್ ಮಾಡದಿ ಗೊತ್ತಾಗ್ತಲ್ಲಪ್ಪ. ಯಾಕಂತಂದ್ರ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು ಕೂಡ ಆಗಮಿಸಿದರು. ನಿಮ್ಮ ಮಹಾರಾಷ್ಟ್ರದ MP ಅವರು ಕೂಡ ಮಾಜಿ MP ಅವರು ಬಂದು ಕೂತರು. ಆದ್ರೆ ನೀ ಮಾತ್ರ ಒಳಗೆ ಏನೇನ್ ಮಾಡಕ್ಕೆ ನಮಗೂ ಗೊತ್ತಾಗತ್ತೆ. ನಿನಗ 1 ತಾಸು ಟೈಮ್ ಕೊಡ್ತೇವೆ, ಭಾವತ್ತಿಲ್ಲ 1 ಅವರ್ ಟೈಮ್. ಅಷ್ಟಾಗ ನೀ ಬಂದ ಬಿಲ್ ಘೋಷಣೆ ಮಾಡ್ಬೇಕು. ಇಲ್ಲತ್ತಂದ್ರೆ ನಿಮ್ ಫ್ಯಾಕ್ಟ್ರಿ ಸಂಪೂರ್ಣ ಬಂದ್ ಮಾಡ್ತೇವೆ. 1 ತಾಸ ನಿನ್ನ ಫ್ಯಾಕ್ಟ್ರಿಗೆ ಟೈಮ್ ಕೊಡ್ತೇವೆ. 1 ತಾಸ ಗಡುವು. 1 ತಾಸ ಆದ ನಂತರ ಪೂರ್ತಿ ಸಂಪೂರ್ಣ ನಿನ್ನ ಫ್ಯಾಕ್ಟರಿಯನ್ನು ಬಂದ್ ಮಾಡ್ತೀವಿ. ಆತ್ಮೀಯ ಪೊಲೀಸ್ ಬಂದವರೇ, ನಮಗ ಬೆಳಗಿಂದ ನೀವು ಸಹಕಾರ ಕೊಟ್ಟರಿ. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಆ ಯಾವ 3 ಫ್ಯಾಕ್ಟರಿ ಮಾಲಕರು ಕರೆಸ್ರಿ. ರೈತರ ಕಬ್ಬಿಗೆ ನಿಗದಿತ ಬೆಲೆಯನ್ನು ಘೋಷಣೆ ಮಾಡಬೇಕು. ಇವತ್ತು ಘೋಷಣೆ ಮಾಡ್ಬೇಕು. ಅದು 1 ಅವರ್ ಅವ್ರಿಗೆ ಗಡುವು. ಇಲ್ಲತ್ತಂದ್ರೆ ಅವಂದ ಎಲ್ಲ ಬಂದ್ ಮಾಡ್ತೇವೆ. ಒಳಗಡೆ ಯಾರು ದಯಮಾಡಿ ಅವ್ರು ಎಲ್ಲಾರು ಹೊರಗೋರು. ನಾವು ಫ್ಯಾಕ್ಟ್ರಿ ಸಂಪೂರ್ಣ ಕೀಲಿ ಹಾಕೊಂಡು ಮನೆ ಹೋಗಾರ ಕನಕಟದ ಹೋಗಂಗಿಲ್ಲ. ಎಲ್ಲಾರು ಕೊಡ್ತಾರ. ಯಾವ್ದು ಗಾಂಧಿ ಶುಗರ್ಸ್ ಅವರು ರೇಟ್ ಫಿಕ್ಸ್ ಮಾಡ್ರು. ಯಾವ ಶುಗರ್ ಫ್ಯಾಕ್ಟ್ರಿ 3,600 ಫಿಕ್ಸ್ ಮಾಡ್ಯಾರು. ತಾವ 3,400 ಕದಾರಿ. ಇವತ್ತು ನಿನಗೆ ಗಡು 1 ತಾಸು ಎದ್ದಿ ಅಷ್ಟೇ ಬಂದು ನೀನು ಏನು ನಮ್ಮ ಶೇತಕರಿ ಸಂಘದ ಸ್ವಾಭಿಮಾನ ಶೇತಕರಿ ಸಂಘದ ಅಧ್ಯಕ್ಷರ ಆ ರೇಟಕ್ಕೆ ನೀವು ಬಂದು ಘೋಷಣೆ ಮಾಡ್ಬೇಕು. ಇಲ್ಲಂದ್ರೆ ನಮ್ಮ ಕರ್ನಾಟಕ ಕಬ್ಬು ಒಂದೂ ಬರೋದಿಲ್ಲ. ಮಹಾರಾಷ್ಟ್ರ ಕಬ್ಬು ಅಂತೂ ಕೊಡಂಗಿಲ್ಲ ಅವರು. ನಮ್ಮ ಕಬ್ಬು ಅಂತೂ ಬಂದ್ ಆಗ್ತಾರೆ, ನಿಮ್ ಕಬ್ಬು ಅಂತೂ ನಿಮಗೆ ಬರೋದೇ ಇಲ್ಲ. ಕರ್ನಾಟಕದ ಕಬ್ಬನ್ನ ಒಂದು ಗಣಿಕೆ ನಾವು ಕೊಡೋದಿಲ್ಲ ನಿನಗ. ಮಹಾರಾಷ್ಟ್ರ ಕಬ್ಬನ್ನ ಅವ್ರು ಕೊಡೋದು. ಅವರು ಹೊರಗೆ ತಯಾರಾದ ರೈತರ ನೀನು ನಮ್ಮ ಹಿರಿಯರ ಆ ಏನು ನಿಗದಿತ ಬೆಲೆಗೆ ಒಪ್ಪಿಕೊಂಡು ನೀನು ಘೋಷಣೆ ಮಾಡಬೇಕು. ಇಲ್ಲತ್ತಂದ್ರೆ ಕರ್ನಾಟಕದ ನಮ್ಮ ರೈತ ಹೋರಾಟಗಾರರು ಕೆಲವೇ ನಿಮಿಷದಲ್ಲಿ ಆಗಮಿಸ್ತಾರೆ. ಬಹಳಷ್ಟು ಟೈಮ್ ತಗೊಳ್ಳಂಗಿಲ್ಲ. ಏನು ಹುಕ್ಕೇರಿಯಲ್ಲಿ ಸುಮಾರು 25,000 ಜನ ಕೂಡಿದಾಗ ಸನ್ಮಾನ್ಯ ರಾಜೀವ್ ಶೆಟ್ಟಿ ಸಾಹೇಬರು, ರಾಜೇಂದ್ರ ಗಡೇನವರು ಕೂಡ ಬಂದಿದ್ರು. ಅವತ್ತು ನಮ್ಮ ಏನು ಹುಕ್ಕೇರಿಯಲ್ಲಿ ನಮ್ಮ ಸಂಪೂರ್ಣ ಹೋರಾಟನ ನೋಡಿದಾಗ ಅವತ್ತು ರಾತ್ರಿ 3,300 ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 3,300 ನಮ್ಮದು ಅಸಮಾಧಾನ ಇತ್ತು. ಆದ್ರೆ ರೈತರ ಕಬ್ಬಾಗ 300 ರೂಪಾಯಿ ಹೆಚ್ಚಾಗೈತಿ. ಇನ್ನು 200 ರೂಪಾಯಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅವತ್ತು ನಾವು ತಾತ್ಕಾಲಿಕವಾಗಿ ಹೋರಾಟವನ್ನು ಹೊಂದಿದ್ದೇವೆ. ಸರ್ಕಾರ ಕಡೆಯಿಂದ 100 ಈ ಚಳವಳಿನ ಇದನ್ನ ನಮ್ದು ಅದು ಚಳಿಗಾಲ ಡಿಸೆಂಬರ್ 8ನೇ ತಾರೀಕು ನಮ್ಮ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ಬೆಳಗಾಂದಲ್ಲಿ ಇಡೀ ರಾಜ್ಯದ ಸಚಿವರು MLA ಎಲ್ಲರೂ ಬರ್ತಾರೆ. ಅದೇ ದಿವಸ 12ನೇ ತಾರೀಕು ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದವರು 1,000 ರೂಪಾಯಿ ಕೊಡಬೇಕು ಕಬ್ಬಿಗೆ. ನಮ್ಮ ರಾಜ್ಯ ಸರ್ಕಾರ ಕೊಡ್ಲೇಬೇಕು. ಕೊಡೋದಾದ್ರೆ ನೀವು ಬೆಳಗಾವಿ ಬರೀ ಅಂದ್ರೆ ಬರಬಾರ್ದು ಅಂತೇಳಿ ನಾವು ರೈತ ಸಂಘದಿಂದ ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ 3,600 ಫ್ಯಾಕ್ಟರಿಗಳು ಕೊಡ್ತಾ ಇದಾರೆ. ಅದನ್ನ ನೀನು ಕೊಡಬೇಕು. ಆ ಸರ್ಕಾರದ ನೀತಿನಲ್ಲಿ ರಾಜೀವ್ ಶೆಟ್ಟಿ ಅವರು ಮಾತಾಡ್ತಾರೆ. ಅದೇನ ಅವರ ಸರ್ಕಾರ ಎಷ್ಟು ಘೋಷಣೆ ತಗೋಬೇಕು ಅನ್ನೋದು
ಅವ್ರ ಹತ್ರ ಐತಿ, ಅದನ್ನ ತಗೊಂಡಿರ್ತಾರೆ. ಇವತ್ತು ಘೋಷಣೆ ಆದ ತಕ್ಷಣ ನೀವು ಎಲ್ಲರೂ 12 ತಾರೀಕು ನಮ್ಮ ವಿಧಾನಸೌಧಕ್ಕೆ ಬರ್ಬೇಕು, ಸುವರ್ಣ ಸೌಧಕ್ಕೆ. ಯಾಕಂತಂದ್ರೆ ಇವತ್ತಿನ ರೈತ ಬೆಳೆದಂತ ಗೊಂಜಾಳ 2500 ರೂಪಾಯಿ ಮಾರ್ತಿತ್ತು, ಇವತ್ತು 1300 ರೂಪಾಯಿ ಬಂದಿದೆ. ಜೋಳ ಅದು ಕೂಡ ರೇಟ್ ಕಡಿಮೆ ಆಯ್ತು. ರೈತ ಬೆಳೆದಂತ ಭತ್ತ ರೇಟ್ ಕಡಿಮೆ ಆಯ್ತು. ತಮ್ಮದೇ ಸರ್ಕಾರ ಒಂದೊಂದು ರೇಟನ್ನ ತಮ್ಮದೇ ಆದಂತ ಬೆಲೆಗಳನ್ನ ಫಿಕ್ಸ್ ಮಾಡಿದೆ. ಗೊಂಜಾಳ ಪ್ಯಾಕೆಟ್ 5 ಕೆಜಿ 1800 ರೂಪಾಯಿ ಅಲ್ಲ, 1800 ರೂಪಾಯಿ ಒಂದು 5 ಕೆಜಿ ಪ್ಯಾಕೆಟ್. ಅಂದ್ರೆ ಸುಮಾರು 1 ಕೆಜಿಗೆ 360 ರೂಪಾಯಿಗಳನ್ನ ಬೇಕೈತಿ. ಅಂದ್ರೆ ನಮ್ಮದು ಈಗ ಏಟ್ ಬೆಳಕತ್ತೈತ್ರಿ, 1500 ರೂಪಾಯಿ ಕ್ವಿಂಟಲ್ ತಗೊಂಡ್ರ ನಮ್ಮದು ಬೆಳಕೈತಿ 30 ರೂಪಾಯಿ. ಯಾಕೆ ಬೇಕಿದ್ರೆ ನಾವು 15 ರೂಪಾಯಿ ಕೆಜಿ, ಪರ್ ಕೆಜಿ 15 ರೂಪಾಯಿ. ಅವ್ರ ಪರ್ ಕೆಜಿ 360 ರೂಪಾಯಿ. ಗಜೇಂದ್ರ ಹೊರಗಿದ್ದಾಗ ರೈತ ಬದುಕೋರು ಹೆಂಗಾರ ಗೊತ್ತಾಗ್ತಾ ಇಲ್ಲ. ತಾವೆಲ್ಲ ಬೆಳಗಿಂದ್ರ ಬಿಸಿಲು ಅನ್ನೋದೇ ನೀವು ಕುಂತದ್ ನೋಡ್ರ ನನಗ ಒಂಥರ ಆಶ್ಚರ್ಯ ಆಯ್ತು. ಯಾಕಂದ್ರೆ ಬಿಸಿಲು ಬಡವರು ಕೂಡ ಯಾರು ಹೇಳಾಡ್ಲಿಲ್ಲ. ರಾಜೀವ್ ಶೆಟ್ಟಿ ಸಾಹೇಬ್ರು ಬರ್ತಾ ಇದಾರ, ನಾವು ಇಲ್ಲೇ ಕೊಂಡೋನಂತೆ. ನಮ್ಮ ಶಶಿಕಾಂತನ ಸಾಹೇಬ್ರು ಕೂಡ ನಾವು ಫೋನ್ ಮಾಡಿದಾಗ ನಾವು ಬರತ್ತ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇಟ್ಟು ದಡ್ಡ ಐತೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಯಾಕಂತಂದ್ರ ಬೆಳಗಿಂದ ರೈತ ಒಬ್ಬ ಅನ್ನ ಕೊಡುವಂತ ಒಬ್ಬ ರೈತ ಬೀದಿ ಮೇಲೆ ಕೂತ್ರು ಒಬ್ಬನು ವಿಚಾರ ಮಾಡ್ತಾ ಇಲ್ಲ. ಪಕ್ಕದ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಸಚಿವರು ಬಂದು ಹೋದ್ರು ಹೋರಾಟದಾಗ. ಇಲ್ಲಿ ಒಬ್ರು ಸಚಿವರಲ್ಲ, ಒಬ್ಬ ಫ್ಯಾಕ್ಟ್ರಿ ಮಾಲಕ ಬರ್ತಾ ಇಲ್ಲ. ಮಾಲಕ್ರ ನೀವೆಲ್ಲಿದೀವೋ ಗೊತ್ತಿಲ್ಲ, ನಿನಗೆ 1 ತಾಸು ಗಡು, ಸಂಪೂರ್ಣ ನಿನ್ನ ಫ್ಯಾಕ್ಟ್ರಿ ಬಂದ್ ಮಾಡುವವರೆಗೂ ನಾವಂತೂ ಅಳ್ಳಾಡೋದೇ ಇಲ್ಲ. ರಾಜೀವ್ ಶೆಟ್ಟಿ ಸಾಹೇಬ್ರು ಹೇಳಿದಾರೆ, ಎಲ್ಲಿ ತನಕ ಘೋಷಣೆ ಮಾಡಂಗಿಲ್ಲ ಅಲ್ಲಿ ತನಕ ನಾವು ಕುರ್ಚಿ ಮೇಲೆ ಎದ್ದು ಹೋಗೋದಿಲ್ಲ ತಿಳಿದಾರು. ಅವ್ರ ಜೊತೆ ನಿಟ್ಟಿನಲ್ಲಿ ನಾವು ಕೂಡ ಇರ್ತೀವಿ. ಇಲ್ಲ ಬಾಗಲಕೋಟೆ ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ತಮ್ಮ ನಿನಗೂ ಬರ್ತೈತಿನ ಬರ್ತೈತಿಲ್ಲ. ಮತ್ತೆ ಯಾಕೋ ಯಾರೋ ನಾ ಕನ್ನಡ ತಿಳಿಯಾಯ್ತಿಲ್ರಿ ನಾ ಮಾತಾಡೋದು ಮಾತ್ರ. ಅದಕ್ಕಾಗಿ ಸಮೀರ್ವಾಡಿ ಫ್ಯಾಕ್ಟ್ರಿ ಬಂದಂತ ಪರಿಸ್ಥಿತಿ ನಿನಗೂ ಬರಬಾರ್ದಂತ ಹೇಳಿ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ಎಂಬಡಿ ನೀನು ಹೊರಗೆ ಬಂದು ಬಿಲ್ ಘೋಷಣೆ ಮಾಡು. ಮತ್ತ ನೀನೇನೋ ನೀನೇನೋ ಗುಂಡಾಗಿರಿ ಮಾಡತ್ತಿ ಅಂತ ನಿನ್ನ ಕಟ್ಟಿ ಹಾಕ್ತಾವ. ಮತ್ ನಿಲ್ಗಿರಿ ಗಿಡಕ್ಕೆ ಕಟ್ಟಿ ಹಾಕಿ ಹೋಗ್ತಾನೆ. ಮತ್ ನಾ ಬಿಡುವಲ್ಲ ನಿನ್ನ. ನಮ್ಮವರ ಆತ್ಮೀಯ ನನ್ನ ಗೆಳೆಯ ಇದೇ ಮಾತಾಡಿ ಬೆಳಗಾಂದಿಂದ ಬಂದಂತ ಅಧ್ಯಕ್ಷರು ಮಾಡ್ರು ರಾಜೇಂದ್ರ ಶೆಟ್ಟಿ ಅವರು. ಅವ್ರಿಗೇನೋ ದಮಕ ನೀವು ಕಾಟಾದಲ್ಲಿ ನೀನು ಬನಾವಟ್ ಮಾಡೋದು ಫಸ್ಟ್ ಬಿಡ. ನೀ ಅವ್ರಿಗೇನಾರು ಬಗ್ಲಿಲ್ಲ ಅಂದ್ರೆ ನಾನೇ ಬರ್ತೇನೆ ನಿನ್ನ ಕಾಟಾ ಚೆಕ್ ಮಾಡಕ್. ಮತ್ ನಿನ್ನ ಕಾಟಾದಲ್ಲಿ ಮೋಸ ಮಾಡೋದು ಬಿಡಬೇಕು. ಬಿಲ್ ಘೋಷಣೆ ಮಾಡು. ಅದೇನು ಕಾಟಾದಲ್ಲಿ ಮೋಸ ಆಗ್ತಾ ಇಲ್ಲ, ತೂಕದಲ್ಲಿ ಮೋಸ ಮಾಡೋದಿಲ್ಲ. ಮೋಸ ಏನಾರು ಮಾಡಿ ಎಂಬಡಿ ನಿನ್ನ ಕಬ್ಬಿನ ಮಾಡ್ಲಿಲ್ಲ ಬಿಡ್ತೇವೆ. ಮತ್ ಇದು ಮಾತ್ರ ನಮ್ಮದು. ಯಾಕಂದ್ರೆ ಭಾಷೆ ಹೊರಟ, ನಾ ಏನ್ ಹಿಂದ ಮುಂದೆ ನೋಡಂಗಿಲ್ಲ. ನನ್ನ ಭಾಷೆ ಮಾತ್ರ ಹೊರಟಾಗಿ ಮಾತಾಡ್ತೇನೆ. ನೀನು ಆ ತೂಕದಲ್ಲಿ ಮೋಸ ಮಾಡೋದನ್ನು ಬಿಡಬೇಕು. ಯಾವುದೇ ನಮ್ಮ ರೈತ ಸಂಘದವ್ರು, ಶೇತಕರಿ ಸಂಘದವ್ರು ಬರಲಿ, ಇವತ್ತು ನಮ್ಮ ರೈತ ಸಂಘದವ್ರು ಬರಲಿ, ಪ್ರತಿಯೊಂದು ಕಾಟವನ್ನ ತೂಕ ಮಾಡಿದಾಗ ನೀನು ಅಲ್ಲಿ ಪರ್ಮಿಷನ್ ಕೊಡ್ಬೇಕು. ನೀನು 20 ಕಿಲೋ ಕಲ್ಲು ಎಟ್ಟದಾವಟ್ಟಲ್ಲ ಇಟ್ಟಾಗ ತೂಕ ಮಾಡ್ತೀವಿ ನಾವು. ಕಲ್ಲು ಮೋಸದಾವೋ ನೀ ಮೋಸದಿಯೋ ನೋಡ್ಬೇಕಲ್ಲ. ಹೆಂಗ್ರೀ ರೈತರ? ನಾವು ಯಾಕಂತಂದ್ರ ಕಬ್ಬನ್ನು ಹೆಂಗ ನನ್ನ ತಾಯಿ ನನ್ನನ್ನು 9 ತಿಂಗಳು ಹೆತ್ತಿ ಬೆಳೆಸಿ ಹೆಂಗ ನನ್ನನ್ನು ದೊಡ್ಡವನ್ ಮಾಡಿದಳ, ಹಂಗ ನಾವು ಕಬ್ಬು 12 ತಿಂಗಳನ್ನು ಹಗಲೆನ್ನದೆ ಹಾವು ಚೋಳು ಕಡಿದ್ರು ಕೂಡ ನಾವು ನೀರು ಹಾಸಿ ಆ ಕಬ್ಬನ್ನು ಬೆಳೆಸಿದ್ದೇವೆ. ಆ ಕಬ್ಬು ನೀನು ಕಟಾವು ಮಾಡಕ್ ಕೊಟ್ಟಾಗ ಅದನ್ನು ನೀ ಮೋಸ ಮಾಡ್ತಿ ಅಂತ ನಿನ್ನಂತ ಮೂರ್ಖರು ಯಾರು ಇಲ್ಲ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿನ್ನಂತ ಮೂರ್ಖ ಯಾವಲ್ಲ. ರೈತರಿಗೆ ಏನು ಮೋಸ ಮಾಡೋದು ಮೊದಲು ಬಿಡಬೇಕು. ಮೋಸ ಮಾಡೋದು ಬಿಟ್ಟು ಇವತ್ತು ಬಿಲ್ ಘೋಷಣೆ ಮಾಡಬೇಕು. ಆತ್ಮೀಯ ಪೊಲೀಸ್ ಬಾಂಧವರಲ್ಲಿ ವಿನಂತಿ, ಅವ್ರಿಗೊಂದು ತಾಸು ಗಡುವು ಕೊಟ್ಟಿದ್ದೇವೆ.
ಅವ್ ಯಾರು ಫ್ಯಾಕ್ಟ್ರಿ MD ಎಲ್ಲ ನೋಡ್ರಿ, ಅವ್ ಬರಂಗಿಲ್ಲ ಅಂತಂದ್ರ ನೀವು ಪೂರ್ತಿ ನಾವ್ ಒಳಗ್ ಬರಂಗಿಲ್ಲ, ನೀವ ಎಲ್ಲ ಕೀಲಿ ಹಾಕೊಂಬಂದ್ ನಮ್ ಕಡೆ ಕೀಲಿಕ ಕೊಟ್ಟವ್ರಿ. ನಾವ್ ಒಳಗ್ ಹೋಗ್ಬೇಡ, ನಾವ್ ಇಲ್ಲೇ ಕುಂತವ್ ನೀವ್ ಕೀಲಿ ಹಾಕೊಂಬಂದ್ ಕೊಡ್ರಿ. ಇಲ್ಲ ನಾವ್ ಒಳಗ್ ಹೋಗ್ಬೋದ್ರೆ ಸಮೀರ್ ಹೊಡಿಕಿಂತ ಹಚ್ಚಿತ್ ಹೋಗ್ತಿದ್ದೇವೆ. ಮತ್ ನಮ್ಮದು ಪರಿಸ್ಥಿತಿ ಕೆಟ್ಟ ಹೈದರಾಬಾದ್ ಆಗ್ತೈತಿ. ಮತ್ ನಮ್ಮದು ಅದಕ್ಕಾಗಿ ನಮ್ಮ ಇವತ್ತು ಕರ್ನಾಟಕದಿಂದ ಕಬ್ಬು ಕೂಡ ಕೊಡಬಾರದು ಅಂತೇಳಿ ನಾವು ಪ್ರತಿ ಹಳ್ಳಿಯಲ್ಲಿ ಘೋಷಣೆ ಇದನ್ ಮಾಡ್ತಾ ಇದ್ದೇವೆ. ಒಂದು ಆಟೋಕ್ ಒಂದು ಮೈಕ್ ಕಟ್ಟಿ ಮಹಾರಾಷ್ಟ್ರದಲ್ಲಿ ಕಬ್ಬು ಕೊಡಬಾರ್ರಿ, ಯಾಕಂತಂದ್ರ ಅಲ್ಲಿ ಆಂದೋಲನ ನಡೆದಿದೆ. ಆ ಆಂದೋಲನಕ್ಕೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೇವೆ. ನಮ್ಮ ಕಬ್ಬನ್ನು ಕೂಡ ನೀವು ಅಲ್ಲಿ ಕೊಡಬಾರ್ರಿ ಅಂತೇಳಿ ಕೂಡ ನಾವು ಹೇಳಿದೀವಿ. ಆ ಸಂದರ್ಭದಲ್ಲಿ ನಮ್ಮವ್ರು ಯಾರೋ ಕಬ್ಬು ಕಳಿಸ್ತಾ ಇಲ್ಲ. ಆದ್ರೆ ಏನಾಗೈತಿಪ್ಪ ಅಂತಂದ್ರ 300ರಿಂದ 400 ರೂಪಾಯಿ ಸಿಗ್ತಾ ಇದೆ. 100 ರೂಪಾಯಿಗಾಗಿ ನಮ್ಮ ರೈತ ಯಾರೋ ಆಸೆ ಪಟ್ಟು ಕಳಿಸ್ತಾ ಇರ್ಬೋದು. ಅದನ್ನು ಕೂಡ ನಾವು ಬಂದ್ ಮಾಡುವಂತ ಕೆಲಸ ಮಾಡಿದೀವಿ. ಈ ನಿಟ್ಟಿನಲ್ಲಿ ಇವತ್ತು ನೀವು ಯಾಕಂದ್ರೆ ಆಂದೋಲನ ನಡೆದೈತಿ, ನೀವು ಏನ್ ಬರ್ಲಿಲ್ಲ ಅಂತಂದ್ರೆ ಅದು ನಮ್ಮ ಕಂಟಿನ್ಯೂ ಇದು ದಿನನಿತ್ಯ. ಈಗ ಇಲ್ಲೇ ರಾತ್ರಿ ಹಗಲು ಇಲ್ಲೇ ಇರೋದು, ನಾವು ಎಲ್ಲೇ ಹೋಗೋದಿಲ್ಲ. ನಾವಂತೂ ಎಲ್ಲೇ ಹೋಗೋದಿಲ್ಲ, ಇಲ್ಲೇ ಇರೋರು ನಾವು ಹಾಸಿಗೆ ತಗೊಂಡ ಬಂದವು. ನಮ್ಮ ಹುಡುಕಿಯರಿಂದ ನಾವು ಹಾಸಿಗೆ ತಟ್ಟ ನಮ್ ಗಾಡಿ ತಗೊಂಡ ಬಂದವು. ನಾವು ಇರ್ತಾವ. ಮತ್ತೆ ನಿಮ್ ಲೈಟ್ ಗೀಟ್ ತೆಗಿಸ್ಯಾರ ಅಂತ ಹೇಳಿ ನಾವು ಗಾಡಿ ಲೈಟ್ ಸಗಟ್ ಹಾಕೊಂಡು ಬಂದವು. ಇವತ್ತು ಕುಂದಾರನ ಇವತ್ತು ನೀವು ಘೋಷಣೆ ಮಾಡ್ಬೇಕು. ಘೋಷಣೆ ಮಾಡುವವರೆಗೂ ನಾವು ಇಲ್ಲಿ ಹೋಗೋದಿಲ್ಲ ಅಂತ ಹೇಳಿ ನನಗೆ ಮಾತನಾಡಕ ಕೊಟ್ಟಂತ ಎಲ್ಲ ಸೇತಗಾರ ಸಂಘದ ಎಲ್ಲ ಮುಖ್ಯಸ್ಥರಿಗೂ, ನನ್ನ ಆತ್ಮೀಯರಿಗೆ ಎಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತಿಗೆ ವಿರಾಮ ನೀಡ್ತೀನಿ. ಜೈ ಜವಾನ್. ಹೋರಾಟವನ್ನ ರಾಜ್ಯದ ಅಧ್ಯಕ್ಷ ಮಹಾಂತೇಶ ಕಮತ್, ಉಪಾಧ್ಯಕ್ಷ ಜಿಯಾವಲ್ಲ, ಹೊಂಟುಮೂರಿ ರಾಜ್ಯ ಪ್ರಧಾನ ಗೋಪಾಲ್ ಮರಬಸನವರ್, ಶಶಿಕಾಂತ್ ನಾಯಕ್ ಹಾಗೂ ಮಹಾರಾಷ್ಟ್ರದ ಮಾಜಿ ಸಚಿವ, ಮಾಜಿ MP ಮತ್ತು ಸ್ವಾಭಿಮಾನಿ ಶೇತಕಾರಿ ಸಂಘದ ಅಧ್ಯಕ್ಷ ರಾಜು ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ರೈತರ ಹಿತಕ್ಕಾಗಿ ಸದಾ ಹೋರಾಡುತ್ತಿರುವ ರಾಜು ಶೆಟ್ಟಿ ಅವರಿಗೆ ಸಂಘದ ವತಿಯಿಂದ ವಿಶೇಷ ಧನ್ಯವಾದ ಸಲ್ಲಿಸಲಾಗಿದೆ.